ಕ್ರಾಂತಿಕಾರಿಗಳ ಯುಗ ಅಂತಕ್ಕಂಥದ್ದು. ಯಾಕಿದು ಯುಗ ಕ್ರಾಂತಿಕಾರಿಗಳ ಅಂತ ಹೇಳ್ತಾರೆ ನೀವು? ಕ್ರಾಂತಿ ಮೀನ್ಸ್ ಅಂದ್ರೆ ಇವ್ರದ್ದು ಪ್ರೇಯರ್ ಪಿಟಿಷನ್ ಪ್ರೊಟೆಕ್ಟ್ ಅಂತಕ್ಕಂಥ ಪ್ಲಾನ್ಗಳು, ಈ ಮಾರ್ಗಗಳು ಇದ್ದಿದ್ದಿಲ್ಲ. ಇವ್ರದ್ದು ಏನ್ ಪ್ಲಾನ್ ಇತ್ತು? ಏನೇ ಇದ್ರು ಬ್ರಿಟಿಷರನ್ನ ದಂಡಂ ದಶಗುಣಂ ಮೂಲಕ ಭಾರತದಿಂದ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಮಾಡೋದು, ಹೊರಗಾಕೋದು. ನಾವ್ಯಾಕೆ ಅವರಿಗೆ ಪ್ರಾರ್ಥನೆ ಮಾಡೋದು, ನಾವ್ಯಾಕೆ ಅವರಿಗೆ ರಿಕ್ವೆಸ್ಟ್ ಮಾಡೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಈ ಕ್ರಾಂತಿಕಾರಿಗಳಲ್ಲಿ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಈ ಕ್ರಾಂತಿಕಾರಿಗಳಿಂದ ಹುಟ್ಟಲಿಕ್ಕೆ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ ಮೊದಲನೇ 3 ಫೇಸ್ಗಳು ಬರ್ತಾವ್ರಿ. ಒಂದು ಮಂದಗಾಮಿಗಳ ಯುಗ, ಕ್ರಾಂತಿಕಾರಿಗಳ ಯುಗ, ಆಮೇಲೆ ಗಾಂಧಿ ಯುಗ ಅಂತೇಳಿ 3 ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಹಂತಗಳನ್ನ ನಾವು ಮಾಡ್ತಿರುವಂತಕ್ಕಂಥದ್ದು. ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಗಳು. ಮಾಡರೇಟ್ಸ್ ಗಳು ಏನಾಗಿರ್ತಾರೋ ಅಂದ್ರೆ ಎದುರೊಳಗೆ ಫೇಲ್ ಆಗಿರ್ತಾರೋ. ಮಾಡರೇಟ್ಸ್ ಮೀನ್ಸ್ ಲಿಬರಲ್ಸ್ ಅಂತಕ್ಕಂಥದ್ದು ಅಥವಾ ಉದಾರವಾದಿಗಳು ಅಂತ ಅವರು 3 ಇರ್ತಾವ. ಒಂದು ಪ್ರೇಯರ್ ಮಾಡೋದು, ಪ್ರೇಯರ್ ಪಿಟಿಷನ್ಗಳು ಸಲ್ಲಿಸೋದು, ಪ್ರೊಟೆಕ್ಟ್. ಈ ರೀತಿ 3 ಪರಿಕಲ್ಪನೆಗಳನ್ನ ಅಥವಾ ಕಾನ್ಸೆಪ್ಟ್ ಗಳನ್ನ ಇಟ್ಟುಕೊಂಡು ಅವ್ರು ಏನ್ ಮಾಡ್ತಿರ್ತಾರ, ಸ್ವಾತಂತ್ರ್ಯವನ್ನ ಕೇಳ್ತಿರ್ತಾರೆ ಬ್ರಿಟಿಷರಿಗೆ. ಮತ್ತು ಅವ್ರು ಯಾವಾಗ ಸ್ವಾತಂತ್ರ್ಯವನ್ನು ಕೇಳ್ತಿದ್ರು ಅಥವಾ ಒತ್ತಾಯವನ್ನು ಮಾಡ್ತಿದ್ರು, ಆಯಾ ಸಮಯದೊಳಗೆ ಬ್ರಿಟಿಷರು ಒಂದೊಂದು ಕಾಯ್ದೆಗಳನ್ನ ಭಾರತೀಯರಿಗೆ ಕೊಡ್ತಿದ್ರು. ಅದೊಂದು ಕಾಯ್ದೆಗಳನ್ನ ಭಾರತೀಯರಿಗೆ ಕೊಡ್ತಿದ್ರು. ಚಾರ್ಟರ್ ಆಕ್ಟ್ಗಳಾಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಕ್ಟ್ಗಳಾಗಿರ್ಬೋದು. ಸಾಕಷ್ಟು ಕಾಯ್ದೆಗಳು ಬರಲಿಕ್ಕೆ ಅವ್ರದ್ದು ಒಂದು ಕೊಡುಗೆ ಅಥವಾ ಮಾಡರೇಟ್ಸ್ ಮಂದಗಾಮಿಗಳ ಕೊಡುಗೆಯೂ ಕೂಡ ಬಹಳ ಇತ್ತು ಅಂತಕ್ಕಂಥ ನಾವು ತಿಳ್ಕೊಂಡಿರ್ಬೇಕು. ಇಲ್ಲಿ ಬರ್ಲಿಕ್ಕೆ ಇವರು ಕ್ರಾಂತಿಕಾರಿಗಳ ಹುಟ್ಟಲಿಕ್ಕೆ ಅಥವಾ ಈ ಫೇಸ್ ಈ ಹಂತ ಉಗಮ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಲಿಬರಲ್ಸ್ ಫೇಲ್ ಟು ಫುಲ್ಫಿಲ್ಮೆಂಟ್ ಆಫ್ ಪೀಪಲ್ಸ್ ಡ್ರೀಮ್ ಅಂತಕ್ಕಂಥದ್ದು. ಉದಾರವಾದಿಗಳು ಜನರ ಕನಸುಗಳನ್ನ ಅಥವಾ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಏನಾಗ್ತಾರೋ ಅಂದ್ರೆ ಫೇಲ್ ಆಗ್ತಾರೋ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಫೇಲ್ ಆಗಿದೆ ರಿಯಲ್ ಯಾರು? ರಿಯಲ್ ಆಗಿ ಫೇಲ್ ಆದವರು ಯಾರು? ಬ್ರಿಟಿಷ್ ಸರ್ಕಾರ ಫೇಲ್ ಆಗಿರ್ಬೇಕು. ಇವರು ಅನುಮತಿಯನ್ನ ಕೇಳುವುದಿಲ್ಲ. ಅವರು ಇವ್ರು ಏನ್ ಹೇಳ್ತಾರೋ ಅಥವಾ ಇವ್ರ ಮನವಿಗಳಿಗೆ ಸ್ಪಂದನೆಯನ್ನು ಮಾಡೋದಿಲ್ಲ. ಅದರಿಂದ ಏನಾಗತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಇವ್ರ ಸ್ಪಂದನೆ ಆಗದೇ ಇದ್ದಾಗ ಮಾಡರೇಟ್ಸ್ಗಳು ಏನಾಗ್ತಾರೋ ಅಂದ್ರೆ ಫೇಲ್ ಆಗಿರೋದು ನಾವು ತಿಳ್ಕೊಂಡಿರ್ಬೇಕು. ಹಾಗಾಗಿ ಇವ್ರ ಉದಯಕ್ಕ ಅದು ಕೂಡ ಫುಲ್ಫಿಲ್ಮೆಂಟ್ ಆಫ್ ದಿ ಪೀಪಲ್ಸ್ ಡ್ರೀಮ್ಸ್ ಅಂತಕ್ಕಂಥದ್ದು ಒಂದು ಪ್ರಭಾವವನ್ನು ಬೀರ್ತದೆ ಅಂತ ತಿಳ್ಕೊಂಡು ದೇ ಡಿಡ್ ನಾಟ್ ರಿವ್ಯೂ ದಿ ಇಂಡಿಯನ್ ಎಕಾನಮಿ ಅಂತಕ್ಕಂಥದ್ದು. ಈ ಹಂತ ಅಥವಾ ಈ ಕ್ರಾಂತಿಕಾರಿಗಳ ನಾಯಕರು ಹುಟ್ಟಿಕೊಳ್ಳಲಿಕ್ಕೆ ಇಂಡಿಯನ್ ಎಕಾನಮಿ ಕೂಡ ಬಹಳ ಪ್ರಭಾವವನ್ನು ಬೀರ್ತದೆ ಅಂತ. ಇಂಡಿಯನ್ ಎಕಾನಮಿ ಇವ್ರು ಏನ್ ಮಾಡಂಗಿಲ್ಲ, ಮಾಡರೇಟ್ಸ್ ಇದ್ದಾವು ಎಕನಾಮಿಕ್ ಕುರಿತಾಗಿ ರಿವ್ಯೂ ಮಾಡಂಗಿಲ್ಲ. ಅವ್ರು ಭಾರತ ಆರ್ಥಿಕ ಪರಿಸ್ಥಿತಿ ಏನೈತಿಪ್ಪ, ಎಕನಾಮಿಕ್ ಕಂಡೀಷನ್ ಆಫ್ ದಿ ಇಂಡಿಯಾ ಅಂತ ಹೇಳ್ತೀವಿ ನಾವು. ಯಾವ ರೀತಿ ಭಾರತ ಆರ್ಥಿಕ ಸ್ಥಿತಿಗತಿಗಳು ಐತಿ ಇದನ್ನ ನೋಡ್ಲಕ್ಕ ಹೋಗಂಗಿಲ್ಲ. ಅವರು ಎಕನಾಮಿಕ್ ಕಂಡೀಷನ್ ಇಟ್ಕೊಂಡು ನಾವು ಏನ್ ಮಾಡ್ಬೇಕು, ಬ್ರಿಟಿಷರ ಭಾರತವನ್ನು ಹೋರಾಡಬೇಕಾಗಿತ್ತು. ಯಾಕಂದ್ರೆ ಅಂದಿನ ಅವಧಿಯೊಳಗೆ ಬ್ರಿಟಿಷ್ ಸರ್ಕಾರದ ಯೋಜನೆಗಳೇನೋ ಒಳ್ಳೆ ಉತ್ತಮವಾದ ಮಟ್ಟದೊಳಗಿದ್ದು, ಆದ್ರೆ ಅಲ್ಲಿಂದ ಬರ್ತಕ್ಕಂಥ ಅಧಿಕಾರಿಗಳು ಏನಿರ್ತಾರಲ್ಲ, ಅಧಿಕಾರಿ ವರ್ಗ ಅಂತಕ್ಕಂಥದ್ದು ಇವತ್ತು ಇರಬೇಕು, ಇವತ್ತು ಇದೆ, ಅವತ್ತು ಇತ್ತು. ಆದ್ರೆ ಇಡೀ ಸರ್ಕಾರದ ಶ್ರೇಯಸ್ಸು ಅಂತಕ್ಕಂಥದ್ದು ಯಾರ ಮೇಲೆ ನಿಂತಿರ್ತದೆ? ಈ ಅಧಿಕಾರ ಬ್ಯೂರೋಕ್ರಾಟ್ಸ್ ಅಂತ ಏನ್ ಕರಿತೀವೋ ಅಥವಾ ಅಧಿಕಾರಶಾಹಿ ವರ್ಗ ಅಂತ ಏನ್ ಕರಿತೀವೋ ಅವ್ರ ಮೇಲೆ ಇಡೀ ಸರ್ಕಾರದ ಅಳಿವು ಅಥವಾ ಉಳಿವು ಅಥವಾ ಶ್ರೇಯಸ್ಸು ಅಥವಾ ಹೆಸರು ಇವ್ರ ಮೇಲೆ ನಿರ್ಧಾರ ಆಗತ್ತೆ. ಅಲ್ಲಿ ಇಂಗ್ಲೆಂಡ್ ಒಳಗೆ ಕುಂತ ರಾಜ ಅಥವಾ ರಾಣಿ ಅಥವಾ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಭಾರತದ ಶ್ರೇಯಸ್ಸು ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಪರಿಕಲ್ಪನೆ ಏನೋ ಇಂಥವ್ರದ್ದು ರೂಲ್ ಮಾಡ್ಲಾತಾರ. ಅಂದ್ರೆ ನೋಡ್ರಪ್ಪ 1858 ಒಳಗೆ ಅವ್ರು ಎಷ್ಟು ಕೆಲವೊಂದು ಲಿಬರಲ್ ಆಗಿರ್ತಕ್ಕಂಥ ಪ್ಲಾನ್ಗಳನ್ನ ತರ್ತಾರ, ಯೋಜನೆಗಳು ಅಥವಾ ಕಾಯ್ದೆಗಳನ್ನ ತರ್ತಾರ. ಅದಕ್ಕೆ ರಾಣಿಯ ಪೋಷಣೆ ಅಂತ ಕರಿತೀವಿ. ನೀವು ಯಾವ ರೀತಿ ಕಲ್ಚರ್ ಯಾವ ರೀತಿ ಬದುಕ್ರಿ, ನಿಮ್ಮ ಆಂತರಿಕ ವ್ಯವಹಾರಗಳನ್ನು ನಾವು ಭಾಗವಹಿಸಂಗಿಲ್ಲ ಅಂತೇಳಿ ಭಾರತೀಯರಿಗೆ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಡ್ತಾರ. ಅವ್ರದ್ದೇನೋ ಪ್ಲಾನ್ಗಳು ಸರಿ ಇದ್ದು, ಆದ್ರೆ ಅಲ್ಲಿಂದ ಅಪಾಯಿಂಟ್ ಆಗಿ ಏನು ಬಂದಿದ್ದಲ್ಲ ಭಾರತದಲ್ಲಿ ಕೆಲಸ ಮಾಡ್ಲಾಕ ಇವ್ರು ಏನಿದ್ರು ಅಧಿಕಾರಿಗಳು ಕರಪ್ಟ್ ಆಗಿದ್ರು. ಇವತ್ತು ಆಗ ಏನೋ ಸರ್ಕಾರ ಯಾವುದೋ ಸರ್ಕಾರ ಇರ್ತದೆ, ಕರ್ನಾಟಕ ರಾಜ್ಯದೊಳಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದೊಳಗಿರ್ಬೋದು, ಆ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡವರು ಉತ್ತಮವಾದಂತಹ ಯೋಜನೆಗಳನ್ನು ಹೊಂದಿರ್ತಾರ. ದೇಶ ಅಭಿವೃದ್ಧಿ ಆಗಬೇಕಪ್ಪ, ವೆಲ್ಫೇರ್ ಸ್ಟೇಟ್ ಅನ್ನು ನಾವು ಸ್ಥಾಪನೆ ಮಾಡಬೇಕು, ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಪರಿಕಲ್ಪನೆಗಳನ್ನು ಹೊಂದಿರ್ತಾರೋ. ಆದರೆ ಆ ಪರಿಕಲ್ಪನೆಗಳು ಅಥವಾ ಸರ್ಕಾರದ ಆಶೋತ್ತರಗಳು ಈಡೇರಬೇಕಾಗಿತ್ತು ಅಂದರೆ
ಅದರದ ಕೆಲಸ ಯಾರು ಮಾಡಬೇಕು? ಯಾರು ಮಾಡಬೇಕು ಕೆಲಸ? ಈ ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡಿದ್ರ ಆ ಕ್ರೆಡಿಟ್ ಆ ಸರ್ಕಾರದ ಹೆಸರು ಬರ್ತೈತಿ. ಸಪೋಸ್ ಇವ್ರೆಲ್ಲ ಮಿಸ್ಟೇಕ್ ಮಾಡಿದ್ರೆ ಆ ಸರ್ಕಾರದ ಕೆಟ್ಟ ಹೆಸರು ಸರ್ಕಾರಕ್ಕೆ ಬರ್ತದೆ. ಅದು ರಾಜ್ಯ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರವೇ ಇರಬಹುದು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರ್ಬೇಕು. ಹಾಗೆ ಅವತ್ತಿನ ಅವಧಿಯೊಳಗ ಬ್ರಿಟಿಷ್ ಸರ್ಕಾರ ಫೇಲ್ ಆಗಲಿಕ್ಕೆ ಕಾರಣ ಅಂದಿನ ಅಧಿಕಾರಿಗಳು ಅಂತಕ್ಕಂಥದ್ದು. ಬೇರೆ ಭಾರತದೊಳಗ ಇಂಡಿಯನ್ ಎಕಾನಮಿ ಅಂತಕ್ಕಂಥದ್ದು ಏನಾಗಿತ್ತು ಅಂದ್ರೆ ಬಹಳ ಅಧೋಗತಿಗೆ ಬಾಂಧಿ ನಿಂತಿತ್ತು ಅಂತಕ್ಕಂಥದ್ದು. ಅದಕ್ಕ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನ ಏನ್ ಮಾಡ್ತಾರೋ ಅಂದ್ರೆ ಹೇಳ್ತಾರೋ, ಭಾರತದ ಸಂಪತ್ತು ಯಾವ ರೀತಿ ಇಂಗ್ಲೆಂಡಿಗೆ ಹೋಯಿತು ಅಂತಕ್ಕಂಥದ್ದು ನಾವು ಸಾಕಷ್ಟು ನಾವು ನಿನ್ನೆ ಕ್ಲಾಸ್ ನೋಡಿದ್ವಿ. ಯಾವ ರೀತಿ ಭಾರತೀಯರು ಗಳಿಸಿದಂತ ಅಥವಾ ಸರ್ಕಾರದ ಸಂಪತ್ತು ಯಾವ ಮಾರ್ಗದ ಮೂಲಕ ಎಷ್ಟು ಹೋಯಿತು ಅಂತಕ್ಕಂಥದ್ದು. ಅದಕ್ಕೆ ಲೀಕೇಜ್ ಆಫ್ ದಿ ಇಂಡಿಯನ್ ವೆಲ್ತ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಯಾವ ರೀತಿ ಭಾರತೀಯರು ಶೋಷಣೆಗೆ ಒಳಗಾದರು ಎಕನಾಮಿಕಲಿ, ಅದನ್ನ ನೀವು ನೋಡ್ಲಿಲ್ಲ ಅಂತ ಹೇಳಿ ಈ ಕ್ರಾಂತಿಕಾರಿಗಳು ಹೇಳ್ತಾರೆ. ಇನ್ನ ಡಿ ಕಲ್ಚರ್ ಇನ್ ದಿ ಇಂಡಿಯನ್ ಸೊಸೈಟಿ ಅಂತಕ್ಕಂಥದ್ದು ಅಂದ್ರೆ ಇವೆಲ್ಲಾ ಪಾಯಿಂಟ್ ಏನಪ್ಪಾ ಅಂದ್ರೆ ಭಾರತದೊಳಗ ಕ್ರಾಂತಿಕಾರಿಗಳು ನಾಯಕರು ಅಥವಾ ನಾಯಕತ್ವ ಅಥವಾ ಯುಗ ಹುಟ್ಟಿಕೊಳ್ಳಲಿಕ್ಕೆ ಕಾರಣಗಳು ರೀಸನ್ ಒಂದು ಡಿ ಕಲ್ಚರ್ ಮಾಡಿಬಿಟ್ರೆ ಭಾರತವನ್ನ. ಭಾರತ ಅಂತಕ್ಕಂಥದ್ದು ಹೇರಳವಾಗಿ ಕಲ್ಚರಲಿಸ್ಟ್ ಆಗಿರ್ತಕ್ಕಂಥ ದೇಶ. ಅಂದಿನ ಹಿಡ್ಕೊಂಡು ಇವತ್ತಿನ ತನಕ ಭಾರತಕ್ಕ ಯಾಕಿಷ್ಟು ಗೌರವ ಇಟ್ಕೊಂಡ್ರೆ ಜಗತ್ತಿನೊಳಗ ರೀಸನ್ ಏನಪ್ಪಾ ಅಂದ್ರೆ ಭಾರತ ಅಂತಕ್ಕಂಥದ್ದು ಕಲ್ಚರಲಿ ಬಹಳ ಸ್ಟ್ರಾಂಗ್ ಐತಿ, ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯಿಂದ ಕೂಡೈತಿ. ಇಟ್ ಇಸ್ ಅ ಮಲ್ಟಿ ಲಿಂಗ್ವಲ್ ಕಂಟ್ರಿ, ಮಲ್ಟಿ ರಿಲಿಜಿಯಸ್ ಐತಿ, ಮಲ್ಟಿ ಕಾಸ್ಟ್ ಸಿಸ್ಟಮ್ ಐತಿ, ಮಲ್ಟಿ ಲಿಂಗ್ವಲ್ ಐತಿ. ಇಷ್ಟೆಲ್ಲಾ ವೈವಿಧ್ಯತೆ ಡಿಸ್ಪಾರಿಟಿ ಇದ್ದರೂ ಕೂಡ ಭಾರತ ಅಂತಕ್ಕಂಥದ್ದು ಶಾಂತಿಯಿಂದ ಕೂಡೈತಿ. ಜಗತ್ತಿನ ಯಾವ ದೇಶದೊಳಗೂ ಕೂಡ ಇಷ್ಟು ವೈವಿಧ್ಯತೆ ಕಾಣಂಗಿಲ್ಲ. ನೋಡ್ರಿ, ಯಾವ ದೇಶವನ್ನು ತೆಗೆದುಕೊಂಡರೂ ಕೂಡ ಭಾರತದಲ್ಲಿ ಇರ್ತಕ್ಕಂಥ ವೈವಿಧ್ಯತೆಯನ್ನ ಯಾವ ನಾಡಿನಲ್ಲಿ ಯಾವ ದೇಶದಲ್ಲಿ ಕಾಣಂಗಿಲ್ಲ. ಅದಕ್ಕೆ ಇಂಡಿಯಾ ಇಸ್ ಎ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ ನಾವು. ಭಾರತವನ್ನ ಉಪಖಂಡ ಅಂತ ಹೇಳ್ತೀವಿ. ಕರೀಲಿಕ್ಕೆ ಕಾರಣ ಭಾರತದಲ್ಲಿ ಇರ್ತಕ್ಕಂಥ ವೈವಿಧ್ಯತೆ. ಈ ವೈವಿಧ್ಯತೆಯನ್ನು ಬ್ರಿಟಿಷರು ಏನು ಮಾಡ್ರು ಅಂತಂದ್ರ ಮಣ್ಣು ಪಾಲು ಮಾಡಿದ್ರು, ಕಲ್ಚರ್ ಅನ್ನ ಡಿ ಕಲ್ಚರ್ ಮಾಡಿಬಿಟ್ರು. ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಕೂಡಿರ್ತಕ್ಕಂಥ ಭಾರತವನ್ನ ಕಲ್ಚರಲ್ಲಿ ಅಧೋಗತಿಗೆ ತೊಳೆದ್ರು. ಅದಕ್ಕ ಈ ಕ್ರಾಂತಿಕಾರಿಗಳು ಏನ್ ಮಾಡಪ್ಪ ಅಂತ ಅಪೋಸ್ ಮಾಡ್ರು. ಭಾರತವನ್ನು ನೀವು ಏನ್ ಮಾಡಿದ್ರೆ ಭಾರತದಲ್ಲಿರ್ತಕ್ಕಂಥ ಸತ್ವವನ್ನ ಅಥವಾ ತನ್ನತನವನ್ನ ಇವರು ಮಾಡರ್ನೈಸೇಷನ್ ಮಾಡುವುದರ ಮೂಲಕ ಇಡೀ ವೆಸ್ಟರ್ನೈಸೇಷನ್ ಮಾಡಿಬಿಟ್ರು. ಪಾಶ್ಚಾತ್ಯೀಕರಣ. ಇವತ್ತು ನಾವು ಸಾಂಸ್ಕೃತಿಕವಾಗಿ ನಾವು ಶ್ರೀಮಂತಿಕೆಯಿಂದ ಇದ್ದರೂ ಕೂಡ ಎಲ್ಲರೂ ಮಾಡರ್ನೈಸ್ ಆಗಿರ್ತೀವಿ. ಆಧುನೀಕರಣಕ್ಕೆ ಅಥವಾ ಈ ಮಾಡರ್ನ್ ಸಿಸ್ಟಮ್ ನಾವು ಮಾರು ಹೋಗ್ಲಕತ್ತೀವಿ. ಇದಕ್ಕೆ ಕಾರಣ ಏನ್ರಿ? ಅವತ್ತಿರ್ತಕ್ಕಂಥ ಬ್ರಿಟಿಷರ್ ಹಾಕಿರ್ತಕ್ಕಂಥ ಪ್ಲಾನ್ಗಳು. ಟೋಟಲಿ ನಾವು ಯಾರ ಗುಲಾಮರಾಗಿರಬೇಕು? ಬ್ರಿಟಿಷರ ಗುಲಾಮರಾಗಬೇಕು. ನೋಡ್ರಿ, ಭಾಷೆಯನ್ನು ಚೇಂಜ್ ಮಾಡ್ಯಾರ. ನಾವು ಇವತ್ತ ನಮ್ಮ ಮಾತೃಭಾಷೆ ಯಾವುದೇ ಇದ್ರೂ ಕೂಡ ನಾವು ಎದಕ್ಕೆ ವ್ಯಾಮೋಹ ಐತಿ, ನಮ್ದು ಆದ್ಯತೆಯನ್ನು ನೀಡ್ತೀವಿ. ಇಂಗ್ಲಿಷ್ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ನಾವು. ಇವತ್ತು ಎಲ್ಲ ಸ್ಕೂಲು, ಪ್ರೈಮರಿ ಸ್ಕೂಲ್ಗಳನ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳೊಳಗೆ ಮಕ್ಕಳನ್ನ ಕಳಿಸಲಿಕ್ಕೆ ಇಂದಿನ ಪೋಷಕರು ತೋರಿತಾರು. ಕಾರಣ ಅವತ್ತು ಬ್ರಿಟಿಷರು ಆ ಭಾಷೆಗೆ ನೀಡಿದಂತ ಪ್ರೋತ್ಸಾಹ ಅಂತಕ್ಕಂಥದ್ದು. ನೋಡ್ರಿ, ಭಾಷಾ ಅವ್ರು ಏನೋ ಫಿಸಿಕಲಿ ನಮ್ಮನ್ನು ಬಿಟ್ಟು ಹೋಗಿರಬಹುದು ದೈಹಿಕವಾಗಿ, ಆದ್ರೆ ಮೆಂಟಲಿ ಕೂಡ ಇನ್ನೂ ಅವರೇ ನಮ್ಮನ್ನ ರೋಲ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರ್ಬೇಕು. ಇದನ್ನ ಯಾರು ಅಪೋಸ್ ಮಾಡಿದ್ರು ಅಂದ್ರೆ ಅಂದಿನ ಕ್ರಾಂತಿಕಾರಿ ನಾಯಕರು ಇದನ್ನ ಅವ್ರು ಏನ್ ಮಾಡ್ಬಿಟ್ರೆ ಅಪೋಸ್ ಮಾಡಿದ್ರು ಅಂತಕ್ಕಂಥದ್ದು. ಇಂಡಿಯಾವನ್ನ ಡಿ ಕಲ್ಚರ್ ಆಗಬಾರದು ಅಂತಕ್ಕಂಥದ್ದು ಆಕ್ಟಿವಿಸ್ಟ್ ಲೀಡರ್ಸ್ ಎಮರ್ಜ್ ಆದವು. ಏನು ಕ್ರಾಂತಿಕಾರಿಗಳು ಯುಗ ಎಮರ್ಜ್ ಆಗಬೇಕಾಗಿತ್ತು ಅಂದ್ರೆ ಆಕ್ಟಿವಿಸ್ಟ್ಗಳು, ಅದರದ ನಾಯಕತ್ವ ಅಂತಕ್ಕಂಥದ್ದು ನಾವು ಕರಿತು. ಲಾಲ್ ಅಂತ ಹೇಳ್ತಿತ್ತು. ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು, ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು, ಅದರ ನಂತರ ಲಾಸ್ಟ್ ಬರೋ ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಏನಪ್ಪಾ ಅಂದ್ರೆ ಕ್ರಾಂತಿಕಾರಿಗಳು. ನೋಡ್ರಿ, ಮಂದಗಾಮಿಗಳು, ಕ್ರಾಂತಿಕಾರಿಗಳು ಅಥವಾ ಗಾಂಧಿ ಯುಗ ಎಲ್ಲಾ ಈ ಹಂತಗಳನ್ನು ನೋಡಿದ್ರು ಕೂಡ ಎಲ್ಲರದು ಅಂತಿಮ ಸತ್ಯ ಏನಿತ್ತು? ಅಂತಿಮ ಮೋಟೋ, ಫೈನಲ್ ಗುರಿ ಏನಿತ್ತು? ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದೈತಿಲ್ಲ, ಅಂತಿಮ ಗುರಿ. ಮಾರ್ಗಗಳು ಬೇರೆ ಬೇರೆ ಇರ್ಬೋದು. ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಹೋಗ್ತಕ್ಕಂಥ ದಾರಿಗಳು ಬೇರೆ ಬೇರೆ ಇದ್ದು ಹೊರತಾಗಿ, ಆದ್ರೆ ಅಂತಿಮ ಗುರಿ ಏನಾಗಿತ್ತು ಎಲ್ಲರದ್ದು? ಭಾರತವನ್ನ ಸ್ವಾತಂತ್ರ್ಯಗೊಳಿಸುವುದು. ಹಾಗಾಗಿ ಅದರ ಮಾರ್ಗಗಳು ಚೇಂಜ್ ಇದ್ದು, ಆ ಮಾರ್ಗಗಳಿಂದ ಏನಾಗ್ತದೆ ಅಂದ್ರೆ ಭಾರತ ಸ್ವಾತಂತ್ರ್ಯ ಪಡ್ಕೊಳ್ಳೋದ್ರೊಳಗ ಸ್ವಲ್ಪ ಅವಧಿ ಹೆಚ್ಚಾಗಿ ಆಯಿತು ಅಂತಕ್ಕಂಥದ್ದು. ಅದು ಹೇಳ್ತಾರೆ ಸಾಕು ಇತಿಹಾಸಕಾರ.
ಅಂದ್ರೆ ಇಲ್ಲಿ ಆಕ್ಟಿವಿಸ್ಟ್ಗಳು ಕ್ರಾಂತಿಕಾರಿಗಳು ಏನಾದ್ರು ಜಾಸ್ತಿ ಜನ ಹುಟ್ಟಿಕೊಂಡ್ರು, ಹಾಗಾಗಿ ಕ್ರಾಂತಿಕಾರಿಗಳು ಇವಕ್ಕೆ ಕಾರಣ ಅಂತಕ್ಕಂಥದ್ದು ಆಯ್ತಾದ್ರೆ ತಿಲಕ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಗಣಪತಿ ಉತ್ಸವ ಮತ್ತು ಶಿವಾಜಿ ಉತ್ಸವಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ಮತ್ತು ಅವ್ರ ತಿಲಕ್ ಅವರು ನಮ್ಮ ಟ್ರೆಡಿಷನ್ ನಮ್ಮ ಸಂಪ್ರದಾಯಕ್ಕೆ ಬಹಳ ಆದ್ಯತೆಯನ್ನು ನೀಡ್ತಾರ. ನಮ್ಮ ಕಲ್ಚರಲಿ ಭಾರತ ಅಂತಕ್ಕಂಥದ್ದು ಬಹಳ ರಿಚ್ ಐತಿ, ಅದನ್ನ ನಾವು ನಡೆಸಿಕೊಂಡು ಹೋಗ್ಬೇಕು. ಭಾರತ ಅಂತಕ್ಕಂಥದ್ದು ಬ್ರಿಟಿಷರ್ ಏನು ಪ್ಲಾನ್ ಹಾಕಿದ್ರಪ್ಪ ಅಂದ್ರೆ ಒಡೆದಾಳುವ ನೀತಿಯನ್ನು ತಂದಿದ್ರು. ಭಾರತೀಯರನ್ನ ಸ್ಪ್ಲಿಟ್ ಮಾಡೋದು, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಭಾರತೀಯರನ್ನ ಒಡೆದಾಡ್ತಿದ್ರು. ಅದರಿಂದಲೇ ಎಷ್ಟು ಜನ ರೂಲ್ ಮಾಡೋರು, ನಮ್ಮಲ್ಲಿ ಯೂನಿಟಿ ಇರಲಿಲ್ಲ. ಅದಕ್ಕೆ ತಿಲಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಲಗಂಗಾಧರ ತಿಲಕ್ ಅವರು ಏನ್ ಸ್ಟಾರ್ಟ್ ಮಾಡ್ತಾರೆ, ಗಣೇಶ ಉತ್ಸವ, ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಏನ್ ಮಾಡ್ತಾರೆ. ಯಾವಾಗ ಅಂದ್ರೆ ತಿಲಕರು ಯಾವಾಗ ಹೇಳ್ತಾರೋ ಅವಾಗ ಗಣೇಶ ಉತ್ಸವವನ್ನ ಶಿವಾಜಿ ಜಯಂತಿಯನ್ನ ಏನ್ ಮಾಡ್ತೀವಿ ಉತ್ಸವಗಳನ್ನಾಗಿ ಆರಂಭಿಸಿದ್ರೆ ಭಾರತೀಯರು ವಿಭಿನ್ನವಾಗಿ ವಿಂಗಡಣೆಗೊಂಡಿದ್ರು. ಅವರ ವಿಂಗಡಣೆ ಅಥವಾ ಅವರಲ್ಲಿ ಜಾತಿ ಭೇದ ಧರ್ಮ ಯಾವೂ ಬರಬಾರದು, ಎಲ್ಲರನ್ನು ಕೂಡಿಸಲಿಕ್ಕೆ ಒಂದು ಪ್ಲಾನ್ ಬೇಕಲ್ಲ. ಎಲ್ಲರೂ ಸಭೆ ಕರೆದ್ರೆ ಯಾರು ಕೊಡಂಗಿಲ್ಲ. ಭಾರತ ಅಂತಕ್ಕಂಥದ್ದು ಸಂಪ್ರದಾಯಬದ್ಧ ಅಥವಾ ಆಸ್ತಿಕರನ್ನು ಹೆಚ್ಚು ಹೊಂದಿರತಕ್ಕಂತ ದೇಶ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಗಣೇಶವನ್ನ ನಾವು ಮನೆಯೊಳಗೆ ಸ್ಥಾಪನೆ ಮಾಡ್ತಿದ್ವಿ ಮೊದಲೆಲ್ಲರೂ. ಅದ ಒಂದ ತಿಲಕ್ ಅವ್ರ ಏನ್ ಪ್ಲಾನ್ ಹಾಕ್ತಾರಪ್ಪ ಅದ್ರ ಯೋಜನೆಯನ್ನ ಗಣೇಶನನ್ನ ಸಾರ್ವಜನಿಕವಾಗಿ ಕೂರಿಸುವುದು. ಪಬ್ಲಿಕ್ಲಿ ನಾವು ಗಣೇಶನನ್ನ ಕೂರಿಸಿದ್ವಿ ಆದ್ರೆ ಎಲ್ಲಾ ಯುವಕರು ಬಂದು ಕೂಡ್ತಾರ. ಅಲ್ಲಿ 5 ದಿವಸ 10 ದಿವಸ ಅವ್ರು ಎಷ್ಟು ಜನ ಕೂರಿಸ್ತಾರೋ ಅಷ್ಟು ದಿವಸ ಅಲ್ಲಿ ಒಂದು ಯುವಕ ಮಂಡಳಗಳೇನಪ್ಪ ಪಾತ್ರ ರಚನೆ ಆಗ್ತಾವ. ಆ ಯುವಕರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅವ್ರನ್ನ ಆಹ್ವಾನ ಮಾಡೋದು ಅಥವಾ ಅವರಲ್ಲಿ ದೇಶಾಭಿಮಾನವನ್ನ ಅಂತಕ್ಕಂಥದ್ದು ಅಥವಾ ಕ್ರಾಂತಿಕಾರಿ ಮನೋಭಾವನೆ ಅಥವಾ ದೇಶಭಕ್ತಿಯನ್ನ ಆ ಯುವಕರಲ್ಲಿ ಮೂಡಿಸುವುದು. ಯಾರು ಗಣೇಶ ಚತುರ್ಥಿಗೆ ಬಂದಿರ್ತಾರೋ ಅಥವಾ ಗಣೇಶ ಸ್ಥಾಪನೆಯಲ್ಲಿ ಕೂಡಿರ್ತಾರೋ ಆ ಯುವಕರನ್ನ ನಾವು ಎದಕ್ಕೆ ಬಳಸಿಕೊಳ್ಳೋದು, ಸ್ವಾತಂತ್ರ್ಯದ ಹೋರಾಟಕ್ಕೆ ಬಳಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಇವರು ಪ್ಲಾನ್ ಹಾಕಿದ್ರು. ಅದೇ ರೀತಿ ಶಿವಾಜಿ ಜಯಂತಿಯನ್ನು ಕೂಡ ಅಥವಾ ಉತ್ಸವವನ್ನ ಆಚರಣೆ, ಇವೆಲ್ಲ ಏನಪ್ಪ ಉದ್ದೇಶಗಳು, ಯುವಕರನ್ನ ಒಂದುಗೂಡಿಸುವುದು. ಯಾವುದೇ ಜಾತಿ ಧರ್ಮ ಮಾಡಂಗಿಲ್ಲ, ಎಲ್ಲರೂ ಬರ್ಬೇಕಾದ್ರು. ಇವತ್ತು ನಾವು ಅದೇ ಇದನ್ನ ಟ್ರೆಡಿಷನ್ ಇವತ್ತು ಫಾಲೋ ಮಾಡ್ಕೊಂಡು ನಾವು ಸಾಕಷ್ಟು ನಮ್ಮ ಹಳ್ಳಿ ಒಳಗಾಗಿರ್ಬೋದು ಎಲ್ಲ ಸಿಟಿ ಒಳಗೂ ಕೂಡ ಪಬ್ಲಿಕ್ಲಿ ನಾವು ಗಣಪತಿಯನ್ನ ಎಷ್ಟು ಕೂಡಿಸ್ತೀವಿ ನಾವು ಇವತ್ತು ಕೂಡ. ಕಾರಣ ಅದಕ್ಕೆ ಆಲ್ರೆಡಿ ಗೊತ್ತು ಬಾಲಗಂಗಾಧರ್ ತಿಲಕ್ ಅವರಿಗೆ ಹೋಗ್ತೈತಿ ಅಂತಕ್ಕಂಥದ್ದು. ಮತ್ತು ಅವರು ಕೂಡ ಇನ್ನೊಂದು ಏನು ಪ್ಲಾನ್ ಮಾಡಿದ್ರು ಅಂದ್ರೆ ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಏನು ಹೊರಡಿಸ್ತಾರೋ ಪತ್ರಿಕೆಗಳನ್ನು ಹೊರಡಿಸ್ತಾರೋ. ಮರಾಠ ಅಂತಕ್ಕಂಥ ಪತ್ರಿಕೆ ಯಾವ ಭಾಷೆ ಒಳಗಿತ್ತು, ಇಂಗ್ಲಿಷ್ ಭಾಷೆ ಒಳಗ ಪ್ರಿಂಟ್ ಆಗಿತ್ತು. ಕೇಸರಿ ಅಂತಕ್ಕಂಥದ್ದು ಮರಾಠಿ ಭಾಷೆ ಒಳಗ ಪ್ರಿಂಟ್ ಆಗಿತ್ತು. ಮರಾಠ ಭಾಷೆ ಮರಾಠ ಪತ್ರಿಕೆ ಹೆಸರಿತ್ತು, ಆದ್ರೆ ಮರಾಠಿ ಅಂತಕ್ಕಂಥದ್ದು ಸ್ಕ್ರಿಪ್ಟ್ ಇದ್ದಿದ್ದಿಲ್ಲ ನೋಡಿ. ಕಾರಣ ಏನಪ್ಪಾ ಅಂದ್ರೆ ಮರಾಠ ಅಂತಕ್ಕಂಥದ್ರೊಳಗ ಬ್ರಿಟಿಷರು ಪ್ರತಿಮದ ಪ್ರೆಸ್ ಆಕ್ಟ್ ಇತ್ತು. ಬ್ರಿಟಿಷರು ಅವ್ರು ಏನ್ ಹೇಳ್ತಿದ್ರಪ್ಪ ಅಂದ್ರೆ ಭಾರತದೊಳಗ ಕ್ರಾಂತಿಕಾರಿ ಮನೋಭಾವ ಅಥವಾ ದೇಶಾಭಿಮಾನ ಅಥವಾ ನ್ಯಾಷನಲಿಸಮ್ ಅನ್ನ ಎನ್ಹಾನ್ಸ್ ಮಾಡೋದ್ರೊಳಗ ಪತ್ರಿಕೆಗಳ ಪಾತ್ರವು ಕೂಡ ಬಹಳ ಇವತ್ತಿನ ಒಳಗ ಟೈಪ್ ಸಾಮಾಜಿಕ ಮಾಧ್ಯಮಗಳು ಅವತ್ತೇನಾಗಿದ್ದಿಲ್ಲ, ಬಹಳ ಮುಂದುವರೆದಿದ್ದಿಲ್ಲ. ಏನ ಮಾಹಿತಿ ರೀಚ್ ಆಗಬೇಕಾಗಿತ್ತು ಅಂದ್ರೆ ಏನಿತ್ರಿ, ಮಾಧ್ಯಮದ ಮೂಲಕನ, ಅದು ಪ್ರಿಂಟ್ ಮೀಡಿಯಾ. ಇವತ್ತಿನ ಯಾವ ಚಾನೆಲ್ಗಳಾಗಲಿ ಅಥವಾ ಯೂಟ್ಯೂಬ್ಗಳಾಗಲಿ ಅವತ್ತಿನ ಅವಧಿಗಳಿಗೆ ಏನಿದ್ದಿಲ್ಲ, ಇಷ್ಟು ಸ್ಪೀಡ್ ಆಗಿತ್ತು. ಹಾಗಾಗಿ ಪ್ರಿಂಟ್ ಮೀಡಿಯಾ ಒಂದೇ ಇತ್ತು. ಎಲ್ಲಾ ಪ್ರಿಂಟ್ ಪೇಪರ್ಗಳು ಪ್ರಿಂಟ್ ಆಗಿ ಹೊರಗೆ ಬರುವಾಗ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಓದಿದ ನಂತರ ಏನಾಕಿತ್ತು ಅಂದ್ರೆ ಪಬ್ಲಿಕ್ಲಿ ಅವೈಲೇಬಲ್ ಆಗಿತ್ತು ಆ ಪೇಪರ್ಗಳು ಪ್ರಿಂಟ್ ಆಗುವಾಗ. ಅಂದ್ರೆ ಯಾವ ಲೇಖಕ ಅಥವಾ ಸಂಪಾದಕ ಬ್ರಿಟಿಷರ ವಿರುದ್ಧವಾಗಿ ಲೇಖನಗಳನ್ನು ಬರೆಯುವಂತಿಲ್ಲ ಅಥವಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವ ವ್ಯಕ್ತಿಯನ್ನು ಕೂಡ ಇವರು ಪ್ರಮೋಟ್ ಮಾಡುವಂಗಿಲ್ಲ, ಯುವಕರನ್ನ ಅಥವಾ ನ್ಯಾಷನಲಿಸಮ್ ಅನ್ನ ರಾಷ್ಟ್ರೀಯತೆಯನ್ನ ಭಾರತೀಯರಲ್ಲಿ ಬೆಳೆಸಂಗಿಲ್ಲ. ಅಂತ ನ್ಯೂಸ್ಗಳನ್ನ ಮಾತ್ರ ಏನ್ ಮಾಡೋದು, ಈ ಪೇಪರ್ ಹಾಕೋದು. ಹಂಗಿದ್ರ ಪ್ರಿಂಟ್ ಮಾಡಿ, ಇಲ್ಲಕಂದ್ರೆ ಆ ಪೇಪರ್ ಅನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ. ಹಾಗಾಗಿ ತಿಲಕ್ ಅವ್ರು ಏನು ಪ್ಲಾನ್ ಹಾಕ್ತಾರೋ ಅಂದ್ರೆ ಮರಾಠ ಅಂತಕ್ಕಂಥ ಪತ್ರಿಕೆಯನ್ನ ಇಂಗ್ಲಿಷ್ ಭಾಷೆ ಒಳಗೆ ಹೊರಡಿಸುವುದರ ಮೂಲಕ ಅದರೊಳಗ ವಿದ್ಯಾರ್ಥಿಗಳಿಗೆ ಯೂಸ್ ಆಗತಕ್ಕಂಥ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ, ಅದೇ ರೀತಿ ಅವರ
ಕರಿಯರ್ ಗ್ರೋತ್ ಆಗಬೇಕು ಅಥವಾ ಏನೇ ಎಜುಕೇಶನ್ ಸಿಸ್ಟಮ್ ಐತಪ್ಪ ಶಿಕ್ಷಣದ ಕುರಿತಾಗಿ ಮಾಹಿತಿಯನ್ನ ಅದರೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಹಂಚಿಕೊಳ್ತಿದ್ರು. ಬ್ರಿಟಿಷರು ಏನ್ ತಿಳಿದ್ರು, ಇದೇ ರೀತಿ ಕೇಸರಿ ಪತ್ರಿಕೆ ಒಳಗೂ ಕೂಡ ಹಂಗ ಬರ್ತಿರಬಹುದು, ಹೆಸರಷ್ಟೇ ಚೇಂಜ್ ಐತಿ, ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಅಷ್ಟ ಬದಲಾವಣೆ ಐತಿ ಅಂತಕ್ಕಂಥದ್ದನ್ನ ಯಾರು ತಿಳ್ಕೊಂಡ್ರು? ಬ್ರಿಟಿಷರಿಗೆ. ಹೆಸರು ಕೇಸರಿ ಐತಿ, ಲ್ಯಾಂಗ್ವೇಜ್ ಮರಾಠಿ ಐತಿ. ಮರಾಠಿ ಲ್ಯಾಂಗ್ವೇಜ್ ಬ್ರಿಟಿಷರಿಗೆ ತಿಳಿತಿದ್ದಿಲ್ಲ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅವ್ರ ಫ್ಲೂಯೆನ್ಸಿ ಇತ್ತು, ಮರಾಠಿ ಅಷ್ಟು ಫ್ಲೂಯೆಂಟ್ ಆಗಿ ಇದ್ದಿದ್ದಿಲ್ಲ. ಮಹಾರಾಷ್ಟ್ರದವ್ರು ಮಾತ್ರ ಮರಾಠಿ ಒಳಗ ಫ್ಲೂಯೆಂಟ್ ಆಗಿದ್ರೆ ಮರಾಠ ರೀಜನ್ ಇರ್ತಕ್ಕಂಥವ್ರು. ಹಾಗಾಗಿ ಮರಾಠಿ ಇಡೀ ಸಮಾಜಕ್ಕೆ ಏನಕ್ಕಿತ್ತು, ಅರ್ಥ ಆಕಿತ್ತು. ಇಂಗ್ಲಿಷ್ ಭಾಷೆ ಶಿಕ್ಷಣವನ್ನು ಪಡೆದುಕೊಂಡವರಿಗೆ ಅದೇ ರೀತಿ ಇಂಗ್ಲಿಷರಿಗೆ ಮಾತ್ರ ಅರ್ಥ ಆಕಿತ್ತು. ಅದರೊಳಗೆ ಹೇಳ್ತಕ್ಕಂಥ ಮಾಹಿತಿ ಸ್ಪ್ರೆಡ್ ಆಗ್ತಕ್ಕಂಥ ಮಾಹಿತಿನೇ ಬೇರೆ ಇರ್ತಿತ್ತು. ಮರಾಠಿ ಲ್ಯಾಂಗ್ವೇಜ್ ಒಳಗೆ ಪ್ರಿಂಟ್ ಆಗ್ತಕ್ಕಂಥ ಪೇಪರ್ ಕೇಸರಿ ಒಳಗ ಮಾಹಿತಿನೇ ಬೇರೆ ಇರ್ತಿತ್ತು. ಆ ಮರಾಠಿ ಒಳಗೆ ಕೇಸರಿ ಅಂತಕ್ಕಂಥ ಪತ್ರಿಕೆ ಒಳಗ ಮರಾಠಿ ಭಾಷೆಯಲ್ಲಿ ಹೊರಡತಕ್ಕಂಥ ಪತ್ರಿಕೆ ಒಳಗ ದೇಶಾಭಿಮಾನ, ದೇಶ ಎಂದರೇನು, ರಾಷ್ಟ್ರಭಕ್ತಿ ಅಂದ್ರೆ ಏನ, ಸ್ವಾತಂತ್ರ್ಯ ಅಂದ್ರೆ ಏನು, ಅದನ್ನ ಹೆಂಗ ನಾವು ಪಡ್ಕೊಳ್ಬೇಕು, ನಾವು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಎಲ್ಲ ಆಲೋಚನೆಗಳನ್ನ ಅದರೊಳಗೆ ಬಾಲಗಂಗಾಧರ ತಿಲಕ್ ಅವ್ರು ಏನ್ ಮಾಡ್ತಿದ್ರೆ ಹೇಳ್ತಿದ್ರು. ಇದರಿಂದ ಯುವಕರೇನಾದ್ರು ಅಂದ್ರೆ ಗುಂಪುಗೂಡಿದ್ರು ಅಂತ. ಇದೆಲ್ಲ ಏನಪ್ಪ ಅಂದ್ರೆ ಕ್ರಾಂತಿಕಾರಿಗಳ ಯುಗ. ನಾವೇನು ಎಕ್ಸ್ಟ್ರೀಮಿಸ್ಟ್ ಫೇಸ್ ಅಂತ ಕರಿತೀವೋ, ಇದು ಬೆಳವಣಿಗೆ ಆಗಲಿಕ್ಕೆ ಭಾರತದೊಳಗ ಒಂದು ಮೂಲ ಕಾರಣ ಆಯ್ತು ಅಂತಕ್ಕಂಥದ್ದು. ಇನ್ನು ಇವರ ಉದ್ದೇಶಗಳು ಏನಿದ್ದು, ಕ್ರಾಂತಿಕಾರಿಗಳ ನಾಯಕರ ಅಬ್ಜೆಕ್ಟಿವ್ ಆಫ್ ದಿ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತೀವಿ. ಅಪೋಸಿಷನ್ ಟು ಕಲೋನಿಯಲಿಸಂ ಅಂತ. ಬ್ರಿಟಿಷರ ವಸಾಹತುಶಾಹಿತ್ವವನ್ನ ಯಾರ ವಿರೋಧ ಮಾಡಿದ್ರು? ಈ ಕ್ರಾಂತಿಕಾರಿಗಳು ವಿರೋಧ ಮಾಡಿದ್ರು ಅಂತಕ್ಕಂಥದ್ದು. ಇನ್ನ ಸ್ವರಾಜ್ ಇಸ್ ಮೈ ಅವರ್ ಅಲ್ಟಿಮೇಟ್ ಗೋಲ್ ಅಂತ. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ನನ್ನ ಜನ್ಮಸಿದ್ಧ ಹಕ್ಕು ಅಂತೇಳಿ ತಿಲಕ ಹೇಳ್ತಾರೆ. ಹಾಗೆಯೇ ಇಡೀ ಕ್ರಾಂತಿಕಾರಿಗಳ ಅಬ್ಜೆಕ್ಟಿವ್ ಉದ್ದೇಶ ಏನಾಯಿತು? ನಮ್ಮದ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವುದೇ ನಮ್ಮ ಅಂತಿಮ ಗುರಿ ಅಂತ ಹೇಳ್ತಾರ ಅವರು. ಅದೇ ರೀತಿ ಯೂಸ್ ಆಫ್ ಡೊಮೆಸ್ಟಿಕ್ ಗೂಡ್ಸ್ ಅಂತಕ್ಕಂಥದ್ದು, ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡುವುದು, ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡುವುದು. ಇವತ್ತು ನಾವು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಯಾವ ಕಾರ್ಯಕ್ರಮಗಳು ಅಥವಾ ಅವುಗಳನ್ನ ಇದನ್ನ ಮಾಡ್ತೀವಿ ಅಂದ್ರೆ ಕಾರಣ ಇಲ್ಲ. ಭಾರತೀಯ ವಸ್ತುಗಳನ್ನ ಖರೀದಿ ಮಾಡಿದಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ತುಂಗಕ್ಕೆ ಹೋಗ್ತಾವು, ಅದರಿಂದ ಕಾರ್ಮಿಕರು ಬದುಕ್ತಾವು, ಭಾರತದಲ್ಲಿನ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಕತಿ, ಇಂಡಿಯನ್ ಎಕನಾಮಿ ಗ್ರೋತ್ ಆಕತಿ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು. ಇನ್ನು ಈ ಕ್ರಾಂತಿಕಾರಿಗಳ ಟೆಕ್ನಿಕ್ಸ್ ಏನಿದ್ದು, ಹೋರಾಟ ಮಾಡೋದ್ರೊಳಗ ಯಾವ್ಯಾವ ಟೆಕ್ನಿಕ್ಸ್ ತಂತ್ರಗಳನ್ನು ಬಳಸ್ತಿದ್ರು ಅಂತಕ್ಕಂಥದ್ದು. ಹರತಾಳಗಳನ್ನು ಮಾಡ್ತಿದ್ರು. ಒಂದು ಯಾವುದೇ ಕಾಯ್ದೆ ಅಥವಾ ಪ್ಲಾನ್ ತಂದ್ರು ಅಂತ ಬ್ರಿಟಿಷರು, ಅದರ ವಿರುದ್ಧ ಹರತಾಳವನ್ನು ಮಾಡೋದು. ಅದೇ ರೀತಿ ಬಾಯ್ಕಾಟ್ಗಳನ್ನು ಮಾಡೋದು. ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರ ಮಾಡೋದು. ಸ್ಕೂಲ ಕಾಲೇಜುಗಳನ್ನ, ಕೋರ್ಟ್ಗಳನ್ನ ಅಥವಾ ಬ್ರಿಟಿಷರ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಿದ್ರು. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಒಳಗ ಅಸಹಕಾರ ತೋರಿಸ್ಬಿಡುದು. ಅವ್ರಿಗೆ ಒಟ್ಟ ಕೋಆಪರೇಟಿವ್ ಆಗಿ ಕೆಲಸ ಮಾಡಂಗಿಲ್ಲ, ಏನೇ ಇದ್ರು ಅದಕ್ಕೆ ವಿರುದ್ಧವಾಗಿ ಇರುವುದು ಅಂತಕ್ಕಂಥದ್ದು. ಅದನ್ನ ಇವರು ಏನ್ ಮಾಡ್ತಿದ್ರು ಅಂದ್ರೆ ಕ್ರಾಂತಿಕಾರಿಗಳು ಈ ತಂತ್ರಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಅಥವಾ ಇನ್ನೊಂದು ಏನೋ ಮುಂದಕ್ಕೆ ಹೋಗಿರಪ್ಪ ಅಂದ್ರೆ ಸ್ಯಾಕ್ರಿಫೈಸ್ ಅವರ ಮದರ್ ಲ್ಯಾಂಡ್ ಅಂತಕ್ಕಂಥದ್ದು. ನನ್ನ ಮಾತೃ ನೆಲಕ್ಕ ಸಾಯಲಿಕ್ಕೂ ಕೂಡ ಅವ್ರು ಏನಾಗಿದ್ರಪ್ಪ ಅಂದ್ರೆ ತಯಾರಿದ್ರು ಅಂತಕ್ಕಂಥದ್ದು. ಅಂದ್ರೆ ಎಷ್ಟು ಯಾವ ಮಟ್ಟಿಗೆ ದೇಶಾಭಿಮಾನ ಅಂತಕ್ಕಂಥದ್ದು ಈ ಕ್ರಾಂತಿಕಾರಿಗಳ ಹಂತದಲ್ಲಿತ್ತು. ಮತ್ತು ಅನೇಕ ಕ್ರಾಂತಿಕಾರಿಗಳು ಕೂಡ ಬಲಿದಾನವನ್ನ ಮಾಡಿದ್ರು. ನಾವು ನೋಡ್ರಿ ಇವತ್ತ ಯಾವ ನಮ್ಮ ದೇಶಾಭಿಮಾನ, ಇಂದಿನ ದೇಶಾಭಿಮಾನ ಯಾವ ಮಟ್ಟಿಗೆ ಐತಿ ಅಂದ್ರೆ ಏನೋ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಓನ್ಲಿ ದೇಶವನ್ನು ಸ್ವಾತಂತ್ರ್ಯಗೊಳಿಸುವುದು. ಏನು ಅವ್ರ ಮನೆ ಒಳಗೆ ದಾಳಿ ಆಗಿದ್ದಿಲ್ಲ, ಏನಿಲ್ಲ. ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡುವುದರ ಮೂಲಕ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸಲಿಕ್ಕೆ ಕೂಡ ಅಂದಿನ ನಾಯಕರು ತಯಾರಿದ್ರು ಅಂದ್ರೆ ಯಾವ ಮಟ್ಟಿಗೆ ಅವರಲ್ಲಿ ದೇಶಾಭಿಮಾನ ಅಂತಕ್ಕಂಥದ್ದು ಇತ್ತು. ಇನ್ನ ಈ ಎಕ್ಸ್ಟ್ರೀಮಿಸ್ಟ್ ಫೇಸ್ ಒಳಗೆ ನಮಗೆ ಬರತಕ್ಕಂತ ವ್ಯಕ್ತಿಗಳು ಯಾರು ಅಂದ್ರೆ ಫಸ್ಟ್ ಯಾರು? ಅರವಿಂದೋ ಘೋಷ್. ಈ ಯಾವ ರೀತಿ ಎಕ್ಸ್ಟ್ರೀಮಿಸ್ಟ್ ಫೇಸ್ ಬೆಳಿಲಿಕ್ಕೆ ಕಾರಣ ಏನಾಯ್ತು, ಅವರ ಉದ್ದೇಶಗಳು ಏನಿದ್ದು, ಅದೇ ರೀತಿ ಯಾವ ಯಾವ ಟೆಕ್ನಿಕ್ಸ್ ಗಳನ್ನ ಅವರು ಅಳವಡಿಸಿಕೊಂಡಿದ್ರು ಅಂತಕ್ಕಂಥದ್ದು ನಾವು ನೋಡಿದೀವಿ. ಅರವಿಂದೋ ನಿಮ್ಗೆ ಟಾಪಿಕ್ ಇರ್ತಕ್ಕಂಥದ್ದು ಅರವಿಂದೋ. ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಹಿನ್ನೆಲೆ
ಎಕ್ಸ್ಟ್ರೀಮಿಸ್ಟ್ ಫೇಸ್ ಬ್ರೋಕ್ ಆಗ್ಲಿಕ್ಕೆ, ಎಮರ್ಜ್ ಆಗ್ಲಿಕ್ಕೆ ಏನೇನು ಕಾರಣಗಳಿದ್ದು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನ ಅದರೊಳಗೆ ಫಸ್ಟ್ ಪರ್ಸನ್ ವ್ಯಕ್ತಿ ಆ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್ ಒಳಗ ಎಕ್ಸ್ಟ್ರೀಮಿಸ್ಟ್ ಫೇಸ್ ಒಳಗ ಬರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂದ್ರೆ ಶ್ರೀ ಅರಬಿಂದೋ ಅಂತಕ್ಕಂಥವ್ರು. ಮಹರ್ಷಿ ಅಂತ ಕರಿತೀವಿ ಅವರನ್ನ, ಅರಬಿಂದೋ ಅವರನ್ನ ಮಹರ್ಷಿ ಅಂತ. 1872 ಅರಬಿಂದೋ. ಅರಬಿಂದೋ 1872 ಆಗಸ್ಟ್ 15ಕ್ಕೆ ಕಲ್ಕತ್ತಾ ಒಳಗೆ ಜನಿಸಿದರು. ಶ್ರೀಮಂತ ಮನೆತನದಲ್ಲಿ ಜನಿಸಿರ್ತಾರೋ. ಉತ್ತಮವಾದಂತ ಹೈಯರ್ ಎಜುಕೇಶನ್ ಅನ್ನ ಇಂಗ್ಲೆಂಡ್ ದೇಶದೊಳಗ ಮ್ಯಾಂಚೆಸ್ಟರ್ ಒಳಗೆ ಪಡ್ಕೊಂಡು ಬಂದಿರ್ತಾರೋ. ಯಾರು? ಶ್ರೀ ಅರಬಿಂದೋ ಅವರು. ಮತ್ತೆ ಇವತ್ತು ನಾವು ಆಪ್ಷನಲ್ ಇಂಗ್ಲಿಷ್ ಹುಡುಗರು ಇವ್ರದ್ದು ಸ್ಟಡಿ ಮಾಡ್ತೀವಿ. ಇಂಗ್ಲಿಷ್ ಒಳಗೆ ಕೂಡ ಮಾಡರ್ನ್ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ ಅಂತಕ್ಕಂಥ ಒಂದು ವಿಷಯದೊಳಗ ಇವರು ಬರ್ತಾರೆ. ಅಂದ್ರೆ ವೆಸ್ಟ್ ಬೆಂಗಾಲ್ ಆಲ್ಮೋಸ್ಟ್ ಬಹಳ ಸಾಹಿತ್ಯಕ್ಕೆ ಕೊಡುಗೆ ನೀಡೈತಿ ಅಂತಕ್ಕಂಥದ್ದು. ಅದೇ ರೀತಿ ಪೊಲಿಟಿಕಲಿ ಇವ್ರ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂದ್ರೆ ಬಹಳ ಐತಿ. ಇವರೇನು ಬಡತನ ಮನೆತನದಿಂದ ಬಂದಂತ ವ್ಯಕ್ತಿ ಅಲ್ಲ, ಶ್ರೀಮಂತ ಮನೆಯಲ್ಲಿ ಒಟ್ಟೆ ಶ್ರೀಮಂತ ಆಗಿರ್ತಕ್ಕಂಥ ಅಥವಾ ಉನ್ನತವಾದಂತ ಹುದ್ದೆಯನ್ನು ಪಡ್ಕೊಂಡಿದ್ರು. ಇದೇನೋ IAS ಅಂತೀವೋ, ಅವತ್ತ ICS ಅಂತಕ್ಕಂಥ ಪರೀಕ್ಷೆಯನ್ನು ಯಾರು ಪಾಸ್ ಆಗಿದ್ರು? ಶ್ರೀ ಅರಬಿಂದೋ ಅವರು ಪಾಸ್ ಆಗಿದ್ರು. ಆದರೂ ಕೂಡ ಇವ್ರಿಗೆ ಏನಾಯ್ತಪ್ಪ ಅಂದ್ರೆ, ಯಾಕೆ ನಾವು ಬ್ರಿಟಿಷರ್ ಅಡಿಯಾಳಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ, ಇವ್ರು ಎಜುಕೇಶನ್ ಪಡ್ಕೊಳ್ಳುವಾಗ ಇಂಗ್ಲೆಂಡ್ ದೇಶದೊಳಗ ಅವ್ರ ತಂದೆಯವರು ಏನ್ ಮಾಡ್ತಿದ್ರು ಅಂದ್ರೆ ಇವ್ರಿಗೆ ಲೆಟರ್ ಕಳಿಸ್ತಿದ್ರು. ಏನಂತ? ಭಾರತದೊಳಗ ಬ್ರಿಟಿಷರು ಯಾವ ರೀತಿ ಎಕ್ಸ್ಪ್ಲೈಟೇಷನ್ ಮಾಡ್ಲಾತಾರಪ್ಪ ಸಮಾಜವನ್ನ, ಯಾವ ರೀತಿ ರೂಲ್ ಮಾಡ್ಲಾತಾರೋ, ಆಳ್ವಿಕೆಯನ್ನ ಮಾಡ್ಲಾತಾರೋ ಅಂತಕ್ಕಂಥದ್ರ ಕುರಿತಾಗಿ ಎಲ್ಲವನ್ನ ಇಂಚಿಂಚು ಮಾಹಿತಿಯನ್ನ ಇವರ ತಂದೆಯವರು ಇವರು ಇಂಗ್ಲೆಂಡ್ ಒಳಗ ಶಿಕ್ಷಣ ಪಡೆಯುವಾಗ ಲೆಟರ್ಗಳನ್ನ ಪತ್ರಗಳನ್ನ ಕಳಿಸ್ತಿದ್ರು. ಇದೇನಾಗಿತ್ತು ಅಂದ್ರೆ ಅವರಲ್ಲಿ ದೇಶಾಭಿಮಾನ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಲಿಕ್ಕೆ ಕಾರಣ ಅವರ ತಂದೆಯವರು ಕೂಡ. ಹಾಗೆ ಇಂಗ್ಲಿಷ್ ಸಾಹಿತ್ಯ ಅಥವಾ ಇಂಗ್ಲಿಷ್ ನಲ್ಲೇ ಶಿಕ್ಷಣವನ್ನು ಪಡೆದುಕೊಂಡಿದ್ರಿಂದ ಅವತ್ತಿನ ಅವಧಿಯೊಳಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ನಾವೇನು ಕರಿತೀವೋ, ಭಾರತದ ನಾಗರಿಕ ಸೇವೆ ಅಂತೇಳಿ ಆ ಪರೀಕ್ಷೆಯನ್ನ ಟಫೆಸ್ಟ್ ಎಕ್ಸಾಮ್ ಅಂತ ಕರಿತೀವಿ ನಾವು. ಅವತ್ತಿನ ಅವಧಿಯೊಳಗೆ ಇವತ್ತು ತಪ್ಪತಿ, ಅವತ್ತು ಕೂಡ ಇದಕ್ಕಿಂತ 10 ಪಟ್ಟು ಟಫ್. ಅಂತಹ ಕಠಿಣವಾದಂತಹ ಪರೀಕ್ಷೆಯನ್ನು ಪಾಸ್ ಮಾಡಿ ಹುದ್ದೆಯನ್ನು ಟ್ರೈನಿಂಗ್ ಹೋಗಿರ್ತಾರ. ಅವ್ರು ಯಾರು? ಶ್ರೀ ಅರಬಿಂದೋ ಟ್ರೈನಿಂಗ್ ಹೋಗಿರ್ತಾರೋ. ಅವಾಗ ಮತ್ತು ಅವ್ರಿಗೆ ಏನು ಅನ್ಸುತ್ತಪ್ಪ ಅಂದ್ರೆ, ಇಷ್ಟೆಲ್ಲ ನಾವು ಉನ್ನತವಾದ ಹುದ್ದೆಯನ್ನು ಪಡೆದುಕೊಂಡರೂ ಕೂಡ ಯಾರ ಕೈ ಕೆಳಗ ಅಥವಾ ಯಾರ ಅಡಿಯಾಳಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ಬ್ರಿಟಿಷರ ಕೈ ಕೆಳಗೆ ನಾನು ಕೆಲಸ ಮಾಡಬೇಕಲ್ಲ ಹೇಳಿ ಮನಸ್ಸಿಗೆ ಅನಿಸುತ್ತಪ್ಪ ಅದನ್ನು. ಉನ್ನತವಾದ ಹುದ್ದೆನ ಏನೋ ಪಡ್ಕೊಂಡಿರ್ಬೋದು, ಆದ್ರೆ ನನ್ನ ಸಮಾಜದ ಅಭಿವೃದ್ಧಿ ಆಗಿರ್ಬೋದು ಅಥವಾ ನನ್ನ ದೇಶದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತಕ್ಕಂಥ ಆಲೋಚನೆ ಯಾರಲ್ಲಿ ಬರ್ತೈತಿ ಅಂದ್ರೆ ಶ್ರೀ ಅರಬಿಂದೋ ಅವರಲ್ಲಿ ಬರ್ತೈತಿ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಎಕ್ಸಾಮ್ ಪಾಸ್ ಆಗಿ ನಂತರ ಟ್ರೈನಿಂಗ್ ಆರ್ಡರ್ ಬಂದ ನಂತರ ಟ್ರೈನಿಂಗ್ ಹೋಗಿರ್ತಾರೋ, ಅಲ್ಲಿ ಹಾರ್ಸ್ ರೈಡಿಂಗ್ ಅಂತ ಹೇಳಿರ್ತಾರೆ. ಮತ್ತೆ ಇವತ್ತು ನೀವು ಯಾರೇ IAS ಅಧಿಕಾರಿಗಳಾಗಿ ಹೋದ್ರಿ ಅಂದ್ರೆ ಎಲ್ಲವನ್ನು ಕಲಿಸ್ತಾರ. ಕುದುರೆ ಸವಾರಿ ಹಿಡ್ಕೊಂಡು ಈಜ್ ಹಿಡ್ಕೊಂಡು ನಮಗೆ ಯಾವ ರೀತಿ ಒಬ್ಬ ವ್ಯಕ್ತಿ ಬದುಕಬೇಕು ಎಲ್ಲವನ್ನ ಕಲಿಸ್ತಾರ. ಹೆಲಿಪ್ಯಾಡ್ ಒಳಗಾಗಿರ್ಬೋದು ಅಥವಾ ನಮ್ಗೆ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕಲಿಸ್ತಾರೆ. ಡ್ರೈವಿಂಗ್ ಆಗಿರ್ಬೋದು. ನಮ್ಗೆ ಏನೂ ಇಲ್ಲ ಅಂತಂದ್ರೆ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಯಾವ ರೂಪಿಸ್ತೈತಿ ಅಂದ್ರೆ ಇವತ್ತಿನ ಅಕಾಡೆಮಿಗಳು ಕೂಡ. ಮಸೂರಿ ಒಳಗಿರ್ತಕ್ಕಂಥ ಇಂಡಿಯನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ 6 ತಿಂಗಳು ಎಲ್ಲರಿಗೂ ಬೇಸಿಕ್ ಟ್ರೈನಿಂಗ್ ಇರ್ತದೆ. ಏನು IAS ಅಂತಕ್ಕಂಥ ಪರೀಕ್ಷೆ ಇರ್ತೈತೋ 6 ತಿಂಗಳು ಎಲ್ಲರೂ ಒಂದೇ ಕಡೆ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ಕಳಿಸ್ತಾರ. ಕೆಲವೊಂದು ಜನ ಡೆಹ್ರಾಡೂನ್, ಕೆಲವೊಬ್ಬರನ್ನ ಇಲ್ಲಿ ಇಂಡಿಯನ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿ ಅಂತ ಇತ್ತು, ಅಲ್ಲಿ ಕಳಿಸ್ತಾರೆ. ಅಂದ್ರೆ ಸ್ಪೆಷಲ್ ಟ್ರೈನಿಂಗ್. ಅದರ ಪರ್ಪಸ್ ಮೊದಲು ಫಂಡಮೆಂಟಲ್ ಮೂಲಭೂತ ಆಗಿರ್ತಕ್ಕಂಥ ತರಬೇತಿಯನ್ನ ಮಸೂರಿ ಒಳಗ ಪಡ್ಕೋತೀವಿ ನಾವು. IAS ರ್ಯಾಂಕ್ ಸಿಕ್ಕವರೆಲ್ಲ ಅಲ್ಲೇ ಉಳಿತಾರೋ, ಉಳಿದಂತ ರ್ಯಾಂಕ್ ಇದ್ದವರೆಲ್ಲರೂ ಏನಾಗ್ತಾರಪ್ಪ ಅಂದ್ರೆ ದೇಶದ ವಿವಿಧ ನಗರಗಳಲ್ಲಿ ಇರತಕ್ಕಂಥ ತರಬೇತಿ ಕೇಂದ್ರಗಳಿಗೆ. ಅವತ್ತು ಕೂಡ ಒಳಗ ಕುದುರೆ ಸವಾರಿ ಒಳಗೆ ಪಾಸ್ ಆದವ್ರ ಮುಂದೆ ಆರ್ಡರ್ ಬರ್ತಿರ್ತಾವ. ಟ್ರೈನಿಂಗ್ ಏನೋ ಅಪಾಯಿಂಟ್ ಆಗಿದ್ರೆ, ಬೇರೆ ಪರೀಕ್ಷೆ ಪಾಸ್ ಆಗಿದ್ರೆ, ಇಂಟರ್ವ್ಯೂ ಎಲ್ಲ ಮುಗಿದಿತ್ತು. ಆದ್ರ ಆ ತರಬೇತಿ ಒಳಗೂ ಕೂಡ ಅವ್ರು ಕ್ವಾಲಿಫೈ ಆಗಬೇಕಾಗಿತ್ತು.
ಅವಾಗ ಅವ್ರಿಗೆ ಏನ್ ಅನಿಸ್ತು ಅಂದ್ರೆ ಭಾರತ ಅಂತಕ್ಕಂಥದ್ದನ್ನ ಈ ಒಂದೇನೇ ಕೆಲಸ ಮಾಡ್ಬೇಕ ಸಾಧ್ಯ ಆಗುದಿಲ್ಲ, ನಾವು ಸ್ವಾತಂತ್ರ್ಯ ಸಂಗ್ರಾಮದೊಳಗ ಧುಮುಕಬೇಕು ಅಂದ್ರೆ ದೇಶಾಭಿಮಾನ ಅಂತಕ್ಕಂಥದ್ದು ಹೆಚ್ಚಾಗಿ ಅವ್ರೇನ್ ಮಾಡ್ತಾರೋ. ಹಿಂಗಾದ್ರೆ ಬ್ರಿಟಿಷರ್ಗಳನ್ನ ಡಿಸ್ಕ್ವಾಲಿಫೈ ಮಾಡಂಗಿಲ್ಲ ಅವರು. ಕೆಲವರು ಪಾಸ್ ಆಗ್ತಾರೆ, ಬಹಳ ವಯಸ್ಸಿದ್ರು ಅವರು ಶಾಲಾ ಹಂತದೊಳಗಿದ್ದಾಗ ಏನ್ ಪ್ಲಾನ್ ಆಗ್ತಾರೋ ಅಂದ್ರೆ ಫೇಲ್ ಆಗಬೇಕಪ್ಪ ಯಾವ್ದಾರ ಒಂದ್ರೊಳಗ ಅಂದಾಗ ಬೇಕಂತಲೇ ಡೆಲಿಬರೇಟ್ಲಿ ಕುದುರೆ ಸವಾರಿ ಒಳಗ ಹಾರ್ಸ್ ರೈಡಿಂಗ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಬೆದ್ದು ಬಿಡ್ತಾರೆ. ಯಾರು? ಶ್ರೀ ಅರಬಿಂದೋ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಪ್ಪ ಅಂತ ಟ್ರೈನಿಂಗ್ ಅಥಾರಿಟಿ ಇವ್ರನ್ನ ಅನರ್ಹಗೊಳಿಸಿರ್ತದೆ. ಮತ್ತೆ ಅವರಿಗೆ ಅದ ಬೇಕಾಗಿತ್ತು. ಅವರ ಉದ್ದೇಶಪೂರ್ವಕವಾಗಿಯೇ ಅಲ್ಲಿ ಏನಾಗಿದ್ರು ಫೇಲ್ ಆಗಿದ್ರು, ಅವರಿಗೆ ಅದೇ ಬೇಕಾಗಿತ್ತು. ಹಾಗಾಗಿ ಆ ಕ್ವಿಟ್ ಮಾಡಿ ಆ ಸರ್ವಿಸ್ ಅನ್ನ ಆ ಬುದ್ಧಿಯನ್ನ ಬಿಟ್ಟು ಭಾರತದೊಳಗ ಸ್ವಾತಂತ್ರ್ಯ ಸಂಗ್ರಾಮದೊಳಗ ಧುಮುಕಿ ಬಿಡ್ತಾರೋ ಅಂತಕ್ಕಂಥದ್ದು. ಇನ್ನ ಇವರು ಕೆಲವೊಂದು ಪತ್ರಿಕೆಗಳನ್ನ ಹೊರಡಿಸ್ತಾರೆ. ಒಂದು ಯುಗಾಂತರ ಅಂತಕ್ಕಂಥದ್ದು ಬರ್ತದೆ. ಯುಗಾಂತರ ಅಂತಕ್ಕಂಥ ಪತ್ರಿಕೆ, ಒಂದೇ ಮಾತರಂ ಅಂತಕ್ಕಂಥದ್ದು ಮತ್ತು ಕರ್ಮಯೋಗಿ, ಈ ಮೂರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೇ ಮಾತರಂ. ಈ ವಿಡಿಯೋನ ಏನ್ ಮಾಡ್ತಾರೋ ಅಂದ್ರೆ ಕೃತಿಗಳನ್ನ ಬರೆದಿರ್ತಾರೋ. ಇವು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ವರ್ಕ್ಸ್ ಆಫ್ ಶ್ರೀ ಅರಬಿಂದೋ. ಮತ್ತ ನೋಡ್ರಿ, ಒಬ್ಬ ವ್ಯಕ್ತಿಯ ದೇಶಾಭಿಮಾನ ಅಂದ್ರೆ ಯಾವ ಮಟ್ಟಿಗೆ ಇರ್ತೈತಿ ಅಂದ್ರೆ ಅವ್ರು ಹುಟ್ಟಿದ ದಿವಸಕ್ಕೆ ನಾನು ಸ್ವಾತಂತ್ರ್ಯ ಯಾರಿಗೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹುಟ್ಟಬಹುದು, ಆದ್ರೆ ಆ ವ್ಯಕ್ತಿ ದೇಶಾಭಿಮಾನ ಅಂತಕ್ಕಂಥದ್ದು ಯಾವ ಮಟ್ಟಿಗೆ ಇತ್ತು ನೋಡ್ರಿ. ಅಂದ್ರೆ ಕೆಲವೊಬ್ಬರನ್ನ ನಾವೇನ್ ಮಾಡ್ತೀವಿ, ಇವತ್ತ ದೇಶಾಭಿಮಾನ ತೋರಿಸುವಾಗಿ ನಾವೆಲ್ಲರೂ ಹಿಂದಿನವರು ನಾವು ನಾಟಕ ಮಾಡ್ತೀವಿ. ಆದ್ರ ಅವತ್ತು ಸತ್ಯ ಅಂತಕ್ಕಂಥದ್ದು, ಪ್ರಾಮಾಣಿಕತೆ ಅಂತಕ್ಕಂಥದ್ದು, ದೇಶಭಕ್ತಿ ಅಂತಕ್ಕಂಥದ್ದು ಅವರಲ್ಲಿ ಯಾವ ರೀತಿ ಹುಟ್ಟಿದ ದಿನವೇ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿತ್ತು ಅಂದ್ರೆ ಭಾರತ ಅಂತಕ್ಕಂಥದ್ದು ಅಂತ ಮಹರ್ಷಿಗಳ ನೆಲದಲ್ಲಿ ನಾವೆಲ್ಲರೂ ನಮ್ಮದು ಒಂದೇನಪ್ಪಾ ಅಂದ್ರೆ ಪುಣ್ಯ ಅಂತಕ್ಕಂಥದ್ದು ಅಥವಾ ಭಾರತದ ಸೌಭಾಗ್ಯ ಅಂತಕ್ಕಂಥದ್ದು. ಆ ಡೇಟಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ದೇಶಭಕ್ತಿ ಯಾವ ಮಟ್ಟಿಗೆ ಇತ್ತು. ಇನ್ನು ಇವರು ಕೆಲವೊಂದು ಏನು ಹೇಳ್ತಾರಪ್ಪ ಅಂದ್ರೆ ವಿಚಾರಧಾರೆಗಳು, ಪೊಲಿಟಿಕಲ್ ವಿಚಾರಧಾರೆಗಳು ಏನಿದ್ದು ವ್ಯೂಸ್ ಆಫ್ ಶ್ರೀ ಅರಬಿಂದೋ ಅಂತಕ್ಕಂಥವ್ರು ಆಧ್ಯಾತ್ಮಿಕ ತಳಹದಿಯನ್ನ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಭಾರತ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆ ಇದರ ಏನಪ್ಪಾ ಆತರ ಒಂದು ಸತ್ವ. ಅದರೊಳಗ ನಾವು ಆಧ್ಯಾತ್ಮಿಕ ಮನೋಭಾವ, ವೈಜ್ಞಾನಿಕ ಆಗಿರ್ತಕ್ಕಂಥ ಮನೋಭಾವನೆಯನ್ನು ಬಳಸಿಕೊಳ್ಳಬೇಕು. ಬರೇ ಮೂಢನಂಬಿಕೆಗಳಿಂದ ನಾವು ಕೂಡಿರಬಾರದು. ಆಧ್ಯಾತ್ಮಿಕತೆ ಭಾರತದ ತಳಹದಿ, ಅದೇ ಅಡಿಪಾಯ ಅಂತೇಳಿ ಶ್ರೀ ಅರವಿಂದ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ಸಮಗ್ರ ರಾಷ್ಟ್ರೀಯವಾದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾಶಸ್ತ್ಯವನ್ನು ನೀಡ್ತಾರೆ. ರಾಷ್ಟ್ರವನ್ನ ಸಮಗ್ರವಾಗಿ ರಾಷ್ಟ್ರೀಯವಾದ ನ್ಯಾಷನಲಿಸಂ ಹೆಂಗಿರ್ಬೇಕು, ಅಖಂಡವಾಗಿರ್ಬೇಕು. ಭಾರತದಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಅಖಂಡವಾಗಿ ನಾವು ಸಮಗ್ರವಾಗಿ ಏನು ಮಾಡಬೇಕು ಅಂದ್ರೆ ಹೋರಾಟಕ್ಕೆ ಧುಮುಕಬೇಕು. ಆ ರೀತಿ ನಮ್ಮಲ್ಲಿ ನ್ಯಾಷನಲಿಸಂ ಇರಬೇಕು, ದೇಶಭಕ್ತಿ ಇರಬೇಕು, ದೇಶಾಭಿಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರೊಳಗ ಇರಬೇಕು ಅಂತಕ್ಕಂಥದ್ದು. ಆ ರೀತಿ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಹೋಗಬೇಕು ಅಂತೇಳಿ ಶ್ರೀ ಅರವಿಂದ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪೂರ್ಣ ಸ್ವರಾಜ್ಯವೇ ಇವರು ಏನಾಗಿತ್ತಪ್ಪ ಅಂದ್ರೆ ಅಂತಿಮ ಗುರಿಯಾಗಿತ್ತು. ಕಂಪ್ಲೀಟ್ ಸ್ವರಾಜ್ಯ. ಸ್ವರಾಜ್ಯ ಅಂದ್ರೆ ಹೆಂಗಿರ್ಬೇಕು, ಪೂರ್ಣವಾಗಿರ್ಬೇಕಲ್ಲ. ಅದಕ್ಕೆ ಬ್ರಿಟಿಷರು ಪೂರ್ಣವಾಗಿ ಸ್ವರಾಜ್ಯವನ್ನು ಕೊಡ್ತಿದ್ದಿಲ್ಲ. ಆ ಅವಧಿಗಳು ಭಾರತೀಯರಿಗೆ ಯಾವಾಗ ಹೋರಾಟ ಮಾಡ್ತಿದ್ರು ಅವಾಗ ಕಾಯ್ದೆಗಳನ್ನು ತರ್ತಿದ್ರು. ಚಾರ್ಟರ್ ಕಾಯ್ದೆಗಳಾಗಿರ್ಬೋದು, ಅದೇ ರೀತಿ ಇಂಡಿಯನ್ ಕೌನ್ಸಿಲ್ ಕಾಯ್ದೆಗಳು ಅಥವಾ ವಿಂಟೋ ಮಾರ್ಲೆಸ್ ರಿಫಾರ್ಮ್ಸ್, ಜೇಮ್ಸ್ ಬರ್ಡ್ ರಿಫಾರ್ಮ್ಸ್, 1935 ಕಾಯ್ದೆ. ಭಾರತೀಯರು ಯಾವಾಗ ದಂಗೆ ಹೇಳ್ತಿದ್ರು ಅಥವಾ ದಂಗೆ ಹೇಳ್ತಾರೋ ಅಂತೇಳಿ ಮುನ್ಸೂಚನೆ ಸಿಗ್ತಿತ್ತು, ಅವಾಗ ಬ್ರಿಟಿಷರು ಏನ್ ಮಾಡ್ತಿದ್ರು 20 ವರ್ಷ 15 ವರ್ಷ ಒಮ್ಮೆ ಕಾಯ್ದೆಗಳನ್ನ 10 ವರ್ಷಕ್ಕೂ ಒಮ್ಮೆ ಒಂದೊಂದು ಕಾಯ್ದೆಗಳನ್ನು ತಂದು ಬಿಡ್ತಿದ್ರು. ಯಾವಾಗ ಕಾಯ್ದೆಗಳನ್ನ ತರ್ತಾರೋ ಮತ್ತೊಂದು 10 ವರ್ಷ ಭಾರತೀಯರು ಸೈಲೆಂಟ್ ಹಾಕಿದ್ರು. ಇದು ಏನಾಕಿತ್ತು ಅಂದ್ರೆ ಭಾರತೀಯರನ್ನ ಪೂರ್ಣ ಸ್ವರಾಜ್ಯದ ಎಡೆಗೆ ಕರೆದುಕೊಂಡು ಹೋಗ್ಲಕ್ಕ ಇದು ಒಂದು ಅಡೆತಡೆ ಅಂತ. ಅಂದ್ರೆ ಆಮಿಷಗಳನ್ನು ತೋರಿಸ್ಬಿಟ್ಟಿದ್ರು. ಈ ಅವಧಿಯೊಳಗೆ ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ತೀವೋ ಅಲ್ಲಿವರೆಗೆ ಶಾಂತರಾಗಿರ್ರಿ. ನಾವು ಫಸ್ಟ್ ವರ್ಲ್ಡ್ ವಾರ್ಗೆ
ಸಹಾಯ ಕೋಆಪರೇಟಿವ್ ಮಾಡ್ರಿ. ಅದೇ ರೀತಿ ಸೆಕೆಂಡ್ ವರ್ಲ್ಡ್ ವಾರಕ್ಕ ಸಹಾಯವನ್ನು ಮಾಡ್ರಿ, ಅದಾದ ನಂತರ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಈ ರೀತಿ ಭಾರತೀಯರಿಗೆ ಬ್ರಿಟಿಷರು ಆಮಿಷಗಳನ್ನ ತೋರಿಸಿಕೊಂತ ಸ್ವಾತಂತ್ರ್ಯವನ್ನ ಅಂದ್ರೆ ಪೂರ್ಣ ಸ್ವರಾಜ್ಯವನ್ನ ನೀಡುವುದನ್ನ ಮುಂದಾಕೋತ ಬರ್ತಿದ್ರು, ತಳುಪುವಂತ ಬರ್ತಿದ್ರು. ಇದನ್ನ ಯಾರು ಅಪೋಸ್ ಮಾಡಿದ್ರು ಅಂದ್ರೆ ಶ್ರೀ ಅರಬಿಂದೋ ಅವರು ಈಗ ನೀವು ಮಾಡಬೇಡ್ರಿ ಭಾರತೀಯರಿಗೆ ಅಂತ ಹೇಳಿ ಅಪೋಸ್ ಮಾಡಿರುವಂತಕ್ಕಂಥದ್ದು. ಇನ್ನ ಸಾಂಸ್ಕೃತಿಕವಾಗಿ ಭಾರತವನ್ನ ಉತ್ತುಂಗಕ್ಕೆ ಒಯ್ಯುವುದು, ಕಲ್ಚರಲಿ ಸಾಂಸ್ಕೃತಿಕವಾಗಿ ಭಾರತ ಅಂತಕ್ಕಂಥದ್ದು ಉತ್ತುಂಗದೊಳಗೆ ಅವತ್ತು ಇತ್ತು, ಇವತ್ತು ಇದೆ. ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು ನಾಶ ಆಗಬಾರದು. ಭಾರತದಲ್ಲಿ ಇರ್ತಕ್ಕಂಥ ಸತ್ವ ಅಥವಾ ಭಾರತ ಅಂತಕ್ಕಂಥದ್ದು ಗುರುತಿಸಿಕೊಳ್ಳುವುದಿದ್ರೆ ಜಗತ್ತಿನೊಳಗ ಆ ಸಂಸ್ಕೃತಿಯಿಂದಲೇ ಇದು ಶ್ರೇಷ್ಠತೆಯನ್ನು ಪಡೆದುಕೊಂಡೈತಿ. ನಾವು ಕಲ್ಚರಲಿ ರಿಚ್ ಅದೀವು, ನಮ್ಮ ಸಂಸ್ಕೃತಿಯನ್ನ ನಾವು ಎಂದೂ ಕೂಡ ಬಿಡಬಾರದು ಅಂತ ಹೇಳಿ ಭಾರತೀಯರಲ್ಲಿ ಜಾಗೃತಿಯನ್ನ ಯಾರು ಮೂಡಿಸ್ತಾರಪ್ಪ ಅಂದ್ರೆ ಬ್ರಿಟಿಷ್ ಇವರು ಶ್ರೀ ಅರಬಿಂದೋ ಅವರು ಮೂಡಿಸ್ತಾರೆ. ಯಾಕಂದ್ರೆ ಬ್ರಿಟಿಷರು ಭಾರತೀಯರನ್ನ ಕಲ್ಚರಲಿ ಆಗಿ ಅವ್ರು ಏನ್ ಮಾಡ್ಲತ್ತಿರಪ್ಪ ಅಂದ್ರೆ ವೆಸ್ಟರ್ನೈಸೇಷನ್ ಮಾಡ್ಲತ್ತಿರ, ಪಾಶ್ಚಾತ್ಯೀಕರಣಗೊಳಿಸ್ಲಾಕತ್ತಿದ್ರು. ಇದರಿಂದ ಅರಬಿಂದೋ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಹಂಗ ಆಗದೇ ಇರ್ತಕ್ಕಂಥ ಸಮಾಜವನ್ನ ತಡಿಲಿಕ್ಕೆ ಅನೇಕ ಜಾಗೃತಿಗಳನ್ನ ಅಥವಾ ನ್ಯಾಷನಲಿಸಂ ಅಥವಾ ಸಾಂಸ್ಕೃತಿಕವಾಗಿ ಲೇಖನಗಳನ್ನು ಬರೆಯುವುದರ ಮೂಲಕ ಭಾರತೀಯರಲ್ಲಿ ಸಾಂಸ್ಕೃತಿಕವಾಗಿ ಹೇರಳವಾಗಿರ್ತಕ್ಕಂಥ ದೇಶದಲ್ಲಿ ಆ ಸತ್ವವನ್ನ ನಾವು ಏನ್ ಮಾಡಬಾರದು, ಬಿಡಬಾರದು. ನಮ್ಮತನವನ್ನ ನಾವು ಕಳೆದುಕೊಳ್ಳಬಾರದು. ನಮ್ಮತನವನ್ನ ನಾವು ಕಳೆದುಕೊಂಡಿವು ಅಂದ್ರೆ ಎಲ್ಲವನ್ನೂ ಕೂಡ ಕಳೆದುಕೊಂಡಂತೆ ಆಗ್ತೈತಿ ಅಂತ ಹೇಳಿ ಶ್ರೀ ಅರಬಿಂದೋ ಅವರು ಸಮಾಜವನ್ನ ಎಚ್ಚರಿಕೆ ಮಾಡಿರುವಂತಕ್ಕಂಥದ್ದು. ಇದು ಅರಬಿಂದೋ ಅವರಲ್ಲಿ ಇರ್ತಕ್ಕಂಥ ವಿಚಾರ ಧಾರೆಗಳು ಅಂತಕ್ಕಂಥದ್ದು.